ಸನಾತನ ಧರ್ಮದಲ್ಲಿ ತುಂಬಾ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದಾರೆ. ಒಂದು ಸಮಾಜಕ್ಕೆ ಒಂದು ಇಷ್ಟ ದೇವತೆ, ಸಮಾಜಕ್ಕೊಂದು ದೇವತೆ. ಈಗ ನಮ್ಮ ಸಮಾಜಕ್ಕೆ ದೇವತೆ, ನಮ್ಮ ಭಾರತಕ್ಕೆ ಸಮಾಜಕ್ಕೆ ರಾಮ. ಅದಕ್ಕೋಸ್ಕರ ಅಯೋಧ್ಯೆ ಬಗ್ಗೆ ಅಷ್ಟು ಉತ್ಸಾಹ ಇಡೀ ವಿಶ್ವದಲ್ಲಿ, ಇಡೀ ದೇಶದಲ್ಲಿ. ಧರ್ಮ ಅದು ಸಮಾಜಕ್ಕೋಸ್ಕರ. ಕಡೆಗೆ ಒಂದು ಸಿಟಿ, ಒಂದು ಊರು, ಅಲ್ಲಿ ಏನಾಗುತ್ತೆ, ಅಲ್ಲಿ ಎಲ್ಲ ತುಂಬಾ ಬಿಸ್ನೆಸ್ ಇರ್ತಾರೆ, ಇದು ದುಡ್ಡು ವ್ಯಾಪಾರ. ಬಾಂಬೆ, ಮಹಾಲಕ್ಷ್ಮಿ. ಕಡೆ ನಿಮ್ಮ ಫ್ಯಾಮಿಲಿಯಲ್ಲಿ ಶಿವ ಅಥವಾ ವಿಷ್ಣು, ಅದು ಫ್ಯಾಮಿಲಿ ಅಥವಾ ಕುಲದಲ್ಲಿ ಒಂದು ಆಕಾಂಕ್ಷೆ ಇರ್ತದೆ, ಅದು ಕುಲದೇವತೆ, ಆಸ್ಪಿರೇಷನ್ಸ್. ನಿಮ್ಮ ಫ್ಯಾಮಿಲಿ ಒಂದು ಆಸ್ಪಿರೇಷನ್ ಇರ್ತದೆ, ಅದು ಮನೆಯಲ್ಲಿ. ಕಡೆ ನನ್ಗೆ ಏನಿರ್ತದೆ ಇಷ್ಟ ದೇವತೆ. ಇಲ್ಲಿ ಯಾವುದಕ್ಕೆ ಯಾವ್ದು ಕನ್ಫ್ಯೂಷನ್ ಇಲ್ಲ. ನಾವು ಪ್ರಾರ್ಥನೆ ಮಾಡುವಾಗ ಒಂದು ಕುಲಕ್ಕೆ ಪ್ರಾರ್ಥನೆ ಮಾಡುವಾಗ ಕುಲದೇವತೆ, ಆ ಕುಲದ ಆಸ್ಪಿರೇಷನ್ಸ್. ನಾನು ರಾಮನ ಪ್ರಾರ್ಥನೆ ಮಾಡುವಾಗ ರಾಷ್ಟ್ರಕ್ಕೆ. ರಾಷ್ಟ್ರಕ್ಕೆ ಧರ್ಮ ಬೇಕು ಈ ಸಲ, ಈಗ ಅದಕ್ಕೋಸ್ಕರ ರಾಮನ ಪ್ರಾರ್ಥನೆ. ನನಗೆ ಪರ್ಸನಲಿ ಜ್ಞಾನ ಬೇಕು, ಗುರು ಪ್ರಾರ್ಥನೆ. ಎಂತ ಸಮಸ್ಯೆ ಇಲ್ಲ, ಅಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ಅದಕ್ಕೆ ಪರ್ಸನಲ್ ಇರಬೇಕು, ಇಷ್ಟ ದೇವತೆ. ಆ ಪರ್ಸನಲ್ ಯಾರು ತೊಂದರೆ ಮಾಡ್ಕೋವಲ್ಲ. ಸರಿನಾ? ಮುಂದಕ್ಕೆ ಹೋಗೋಣ, ಸ್ವಲ್ಪ ಧ್ಯಾನ ಮಾಡೋಣ. ಸಾಕಾರ ಮತ್ತು ನಿರಾಕಾರ. ಕಣ್ಣು ಮುಚ್ಕೊಳ್ಳಿ. ಕಣ್ಣು ಮುಚ್ಚಿಕೊಂಡು ನಿಮ್ಮ ಇಷ್ಟ ದೇವತೆಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಷ್ಟ ದೇವತೆ ನಿಮ್ಮ ಮುಂದೆ ಬಂದಿದ್ದಾರೆ ಎಂದು, ವಿಗ್ರಹದಲ್ಲೋ ಅಥವಾ ಬೆಳಕಿನ ರೂಪದಲ್ಲೋ. ಅದಕ್ಕೆ ಸಾಲೋಕ್ಯ ಅನ್ನೋದು. ಇಷ್ಟು ದೇವತೆ ನನ್ನ ಲೋಕಕ್ಕೆ ಬಂದಾಗ ಸಾಲೋಕ್ಯ ಅನ್ನೋದು. ಅದು ಪೂಜಾ ವಿಗ್ರಹದಲ್ಲಿರ್ಬೋದು, ನನ್ನ ಮನಸ್ಸಿನಲ್ಲಿ ಬಂದು ನನ್ನ ಎದುರು ಕಾಣಬಹುದು. ಇಷ್ಟ ದೇವತೆ ಪೂಜಾ ಮಂದಿರದಲ್ಲಿ, ದೇವಸ್ಥಾನದಲ್ಲಿ ಆ ಇಷ್ಟ ದೇವತೆಯನ್ನ ಚಿಂತನೆ ಮಾಡಿ, ಇಷ್ಟ ದೇವತೆಗೆ ಪ್ರಾರ್ಥನೆ ಮಾಡಿ, ಶರಣಾಗತರಾಗಿ ಇಷ್ಟ ದೇವತೆಯ ಗುಣಗಳನ್ನು ನೆನೆಸಿಕೊಳ್ಳಿ. ಇಷ್ಟ ದೇವತೆಗೆ ಮನಸ್ಸನ್ನ ಸಮರ್ಪಣೆ ಮಾಡಿ. ಇದಕ್ಕೆ ಸಾಲೋಕ್ಯ, ಸಾಮೀಪ್ಯ. ಇಷ್ಟ ದೇವತೆಗೆ ಹೂವನ್ನು ಅರ್ಪಿಸಿ. ಆ ಹೂ ಅಂದ್ರೆ ನನ್ನ ಮನಸ್ಸು ಅಂತ ಭಾವನೆಯಿಂದ ಅರ್ಪಿಸಿ. ಇಷ್ಟ ದೇವರಿಗೆ ಪಾದಸ್ಪರ್ಶ ಮಾಡಿ, ನಮಸ್ಕಾರ ಮಾಡಿ. ಸಾಲೋಕ್ಯ, ಆ ಇಷ್ಟ ದೇವತೆ ನನ್ನ ಲೋಕಕ್ಕೆ ಬಂದಾರೆ ಅನ್ನೋ ಭಾವನೆಯಿಂದ. ಸಾಮೀಪ್ಯ ಅಂದ್ರೆ ಇಷ್ಟ ದೇವತೆಗೆ ಪ್ರಾರ್ಥನೆ ಮಾಡಿ, ನಿಮ್ಮ ಕಷ್ಟ ಸುಖ ಹೇಳಿಕೊಳ್ಳಿ, ರಕ್ಷಣೆ ಮಾಡಲಿಕ್ಕೆ, ಮಾರ್ಗದರ್ಶನ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳಿ. ಈಗ ಸಾರೂಪ್ಯ ಅಂದ್ರೆ ಇಷ್ಟ ದೇವತೆಗೆ ನನ್ನ ಇಷ್ಟ ದೇವತೆಗೆ ಪ್ರಾರ್ಥನೆ ಮಾಡಿ, ನನ್ನೊಳಗೆ ಬಂದು ನೆಲೆ ಮಾಡಪ್ಪ, ನೆಲೆ ಮಾಡಮ್ಮ ಅಂತ. ನಿಮ್ಮ ಇಷ್ಟ ದೇವತೆಯನ್ನ ನಿಮ್ಮ ಹೃದಯದಲ್ಲಿ ಕೂತ್ಕೊಂಡಿದ್ದಾರೆ ಅನ್ನೋ ಭಾವನೆಯಿಂದ ಧ್ಯಾನ ಮಾಡಿ. ಆ ಇಷ್ಟ ದೇವತೆಯ ಗುಣಗಳು ಶಾಂತಿ, ಪ್ರೇಮ, ಜ್ಞಾನ ನನ್ನಲ್ಲಿ ತುಂಬಿ ಹೋಗ್ತಾ ಇದೆ ಅನ್ನೋ ಭಾವನೆಯಿಂದ ಇಷ್ಟ ದೇವತೆಯ ಗುಣಗಳು ನಮ್ಮಲ್ಲಿ ಮೂಡಿ ಬರಲಿ. ಇಷ್ಟ ದೇವತೆ ರಾಮ ಆದರೆ ಧರ್ಮ, ಇಷ್ಟ ದೇವತೆ ಶಿವನ ಆದರೆ ವೈರಾಗ್ಯ, ಇಷ್ಟ ದೇವತೆ ಕೃಷ್ಣ ಆದರೆ ಪ್ರೇಮ, ಇಷ್ಟ ದೇವತೆ ತಾಯಿ ಆದರೆ ಪ್ರೇಮ ನನ್ನಲ್ಲಿ ತುಂಬಿಕೊಡ್ತಾ ಇದೆ ಅನ್ನೋ ಭಾವನೆ ಕೂತ್ಕೊಳ್ಳಿ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ. ಸಾರೂಪ್ಯ ಅಂದ್ರೆ ನನ್ನಲ್ಲಿ ಪೂರ್ಣ ಇಷ್ಟ ದೇವತೆ ತುಂಬಿಕೊಂಡಿದ್ದಾರೆ, ಇಷ್ಟ ದೇವತೆ ಗುಣ ನನ್ನಲ್ಲಿ ಪೂರ್ಣವಾಗಿ ಮೂಡಿ ಬರ್ತಾ ಇದೆ. ಸಾರೂಪ್ಯ.
ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ. ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎರಡು ಕೈಗಳನ್ನು ಚೆನ್ನಾಗಿ ಉಜ್ಜಿ ಕಣ್ಣಿಗೆ ಶಾಖ ಕೊಡಿ. ಇದಕ್ಕೆ ಸಗುಣ ಉಪಾಸನೆ ಅಂತ ಹೇಳ್ತೀವಿ, ಫಾರ್ಮ್. ಈಗ ನಿರ್ಗುಣ ಉಪಾಸನೆ ಮಾಡೋಣ, ಫಾರ್ಮ್ಲೆಸ್. ನಿರ್ಗುಣ ಉಪಾಸನೆ ಫಾರ್ಮ್ಲೆಸ್.